ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಸಾಟರ್ಡೆ ಸಂಜೆ ಸ್ವಲ್ಪ ಬ್ಲೌಸಸ್ ಸ್ಟಿಚ್ ಮಾಡಿಸ್ಬೇಕಿತ್ತು, ಅದರಿಂದ ಹೊರಗಡೆ ಹೋಗಿದ್ದೆ. ಹಾಗೆ ಒಂದಷ್ಟು ತರಕಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡೆ. ನಿಜವಾಗ್ಲೂ ಎಷ್ಟು ಮೋಸ ಹೋಗ್ತೀವಿ ನೈಟು ತರಕಾರಿ ತೊಗೊಂಡ್ರೆ ಅಂತಂದರೆ. ನಾನು ಬಟಾಣಿ ತೊಗೊಂಡೆ, ಹಸಿ ಬಟಾಣಿ ಅಂತ, ಬಣ್ಣ ಕಟ್ಟದ ಬಟಾಣಿ. ಅದು ನಾರ್ಮಲ್ ಬಟಾಣಿನೇ ಇದು ಮಾಡಿರೋದು, ಸ್ಮೆಲ್ ಇದ್ದು ಸುಮ್ಮನೆ ವೇಸ್ಟ್ ಆಯ್ತದೆ. ಅದಾದಮೇಲೆ ತರಕಾರಿಯಲ್ಲಿ ಎತ್ತಿಕ್ಕಾದ್ಮೇಲೆ ನಾನು ರೈಸ್ ಮಾಡಿದ್ದೆ, ಸಾಂಬಾರಿತ್ತು. 3 ಜನನೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಕೊತೀವಿ. ಅದಾದಮೇಲೆ ನಾನು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು, ನೈಟ್ ಮಾತ್ರ ನಾನು ಯಾವ ಪಾತ್ರೆ ನೋಡಲ್ಲ, ಜಿರಳೆ ಬರುತ್ತೆ ಅನ್ನೋದು ರೀಸನ್ನಿಗೆ ನಾನು ಎಷ್ಟು ಕ್ಲೀನಾಗಿರ್ತೀನಿ ನೈಟು ಅಷ್ಟು ಜಿರಳೆ ಅವಾಯ್ಡ್ ಆಗುತ್ತೆ. ಅದರಿಂದ ನಾನು ನೀಟಾಗಿ ಇಟ್ಕೊಬಿಡ್ತೀನಿ. ಪಾಪು ಅವ್ರ ಅಪ್ಪನ ಜೊತೆ ಆಟ ಆಡ್ತಿರ್ತಾನೆ. ಅದಾದಮೇಲೆ ನೋಡಿ ನಾನು ಈ ಥರ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. ನಾನು ನೈಟು ಹಾಲು ಕುಡಿದ್ಬಿಟ್ಟು ಮಲ್ಕೊಳ್ಳೋದು. ಅದರಿಂದ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹಾಲು ಕುಡಿತೀವಿ. ಪಾಪು ಕುಡಿಯೋಲ್ಲ, ಅವನು ಸಂಜೆ ಟೈಮ್ ಮಾತ್ರ ಕೊಡ್ತೀನಿ ಅವನಿಗೆ ಅಷ್ಟೇ. ಅದಾದಮೇಲೆ ನಾನು ಬಿಸಿನೀರು ಹಾಕ್ತೀನಿ. ಡೈಲಿ ಬಿಸಿನೀರನ್ನು ಪಾತ್ರೆ ಎಲ್ಲ ವಾಶ್ ಆದಮೇಲೆ ಹಾಕ್ತೀನಿ. ಪಾತ್ರೆ ತೊಳೆಯೋ ಟಿನ್ ಕೂಡ ಇದೆಲ್ಲ ಇರತ್ತಲ್ವ, ಅನ್ನ ಎಲ್ಲ ಅಂಟ್ಕೊಂಡಿರತ್ತಲ್ಲ, ಅದರಿಂದ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನಾನು ನೈಟು ಮಲ್ಕೊಳ್ಳೋಕ್ಕಿಂತ ಬಿಸಿನೀರು ಹಾಕಿ, ಅದಾದಮೇಲೆ ನಾನು ಕಸ ಎಲ್ಲ ನೀಟಾಗಿ ಇಟ್ಕೊಂಡು ಯೂಸ್ ಮಾಡ್ತೀವಲ್ಲ ಅಡುಗೆ ಮನೆಗೆ, ಆ ಬಟ್ಟೆ ಎಲ್ಲ ಹೋಗಿ ನೀಟಾಗಿ ಆಚೆ ಒಣಗಾಕ್ತೀನಿ ಅದನ್ನು. ಅದಾದಮೇಲೆ ಫೈನಲಾಗಿ ಹಾಲು ಕುಡ್ಕೊಂಡು ಬರ್ಕೊತೀವಿ. ಸಾಟರ್ಡೆ ಸಂಡೇ ಮಾತ್ರ ನಾನು ಮಿಸ್ ಮಾಡ್ತೀನಿ ಗಿಚ್ಚಿ ಮತ್ತು ನಮ್ಮಮ್ಮ ಸಿಕ್ಕಿದಾಗ ಮಿಸ್ಸೇ ಮಾಡಲ್ಲ, ನೋಡಲೇಬೇಕು. ನಾನು ನಮ್ಮ ಅಪ್ಪನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಇವಾಗ ನನಗೆ ಇಬ್ಬರು ಅಕ್ಕಂದು ಇರೋದು. ನಾವು ಮಿನಿಮಮ್ ಅಂದರೆ ಒಂದು ದಿನದಲ್ಲಿ ಒಂದು 3 or 4 hours ಆದರೂ ಮಾತಾಡೇ ಇರ್ತೀವಿ. ಅವ್ರ ಮನೆ ವಿಷಯ, ನಮ್ಮ ಮನೆ ವಿಷಯ, ಹಂಗಾಯ್ತು ಕಣೆ ಹಿಂಗಾಯ್ತು ಕಣೆ ಅಂತ ಇಷ್ಟಾಗ್ತಿದೆ. ಆಲ್ಮೋಸ್ಟ್ ಎಲ್ಲರಿಗೂ ರೂಮಲ್ಲೇ ಗೊತ್ತಿರತ್ತಲ್ಲ, ಅದೇ ಥರನೇ ಮಾತಾಡ್ತಾರೆ, ಟೈಮ್ ಪಾಸ್ ಮಾಡೋದಾಗ್ತಿದೆ. ಒಂದಿನ ಮಾಡಲಿಲ್ಲ ಅಂತಂದ್ರೂ ಇರೋಕ್ಕಾಗಲ್ಲ, ಏನಕ್ಕೆ ಮಾಡಿಲ್ಲ ಅಂತ ಆಗ್ತಿದೆ. ಹಾಗೆ ನಾನು ಈ ಶೋ ನೋಡೋದ್ರಿಂದ ಸ್ವಲ್ಪ ಹೊತ್ತು ಮಾತಾಡೋದು, ಬೇಗ ಫೋನ್ ಇಟ್ಬಿಡ್ತೀನಿ. ಅಷ್ಟೊಂದು ಸುಜನ್ ಸರ್ ಶೋಗಳಂದರೆ ನನಗೆ ಅಷ್ಟೊಂದು ತುಂಬ ಇಷ್ಟ. ಸುಜನ್ ಸರ್ ಮಾತಾಡೋದು, ಅವರು ಸಟ್ಟಂತ ಆನ್ಸರ್ ಕೊಡ್ತಾರೆ. ಅವ್ರ ತಲೆಯಲ್ಲಿ ಹೆಂಗೆ ಓಡುತ್ತೆ ಅಂತಂದರೆ ಯಪ್ಪ, ಅದಕ್ಕೆ ನನಗೆ ಎಷ್ಟೇ ಕೋಪ ಮಾಡ್ಕೊಂಡು ಎಷ್ಟೇ ಬೇಜಾರಾಗಿದ್ರು ನನಗೆ ಆ ಶೋ ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಗುತ್ತೆ. ಅಷ್ಟೊಂದು ಇಷ್ಟಪಡ್ತೀನಿ ನಾನು ಆ ಶೋನ. ಅದಾದಮೇಲೆ ನೈಟು ಲೇಟಾಗಿ ಮಲ್ಕೊಂಡಿದ್ದು, ಲೇಟಾಗಿ ಹೇಳೋದು. ಲೇಸಿ ಡೇ ಅಲ್ವಾ ಸಂಡೇ ಅಂದರೆ. ಎದ್ದು ಹಾಗೆಯೇ ಪೂರಿ ಮಾಡೋಣ ಅಂತ ಮಾಡಿಕೊಂಡೆ. ಪೂರಿಗೆ ನಾನು ಸೋಡಾ ಗಿಡ ಏನೂ ಹಾಕಲ್ಲ, ಬಾಳೆಹಣ್ಣು, ಸಕ್ಕರೆ ಮತ್ತು ಉಪ್ಪು ಹಾಕೊಂಡು ನೀಟಾಗಿ ನಾದಿಸ್ಕೊಂಡು ಪೂರಿ ಮಾಡ್ಕೊತೀನಿ. ಪೂರಿಗೆ ನಾನು ಕಡಲೆಕಾಳು ಸಾಗು ಮಾಡಿದ್ದೆ, ಅದೇ ಖಾಲಿ ಮಾಡ್ತಿದ್ವಿ. ಚಪಾತಿ ಪೂರಿ ಮಾಡೋದು ಅಂತ ಅಂದರೆ ಮಕ್ಕಳುಗಳಿಗೆ ಹಿಟ್ಟು ಬೇಕು. ನನಗೆ ಅದು ಕೊಡಿ, ಇದು ಮಾಡ್ತೀನಿ ಅಂತ. ನಾನು ಚಪಾತಿ ಒತ್ತುತ್ತೀನಿ, ಪೂರಿ ಒತ್ತುತ್ತೀನಿ ಅಂತ ಅಂದ್ಕೊಂಡು ಫುಲ್ ಟಾರ್ಚರ್ ಕೊಡ್ತಾ ಇದ್ದ. ಅತ್ತೆ ಮಾವ ಬಂದಿದ್ರು, ಪಾಪು ಇಲ್ಲ. ಅವ್ರು ಬಂದರೆ ಸಾಕು, ಅವ್ರ ಜೊತೆ ಹೋಗ್ಬೇಕು ಅಂತ ತುಂಬ ಹಠ ಮಾಡ್ತಾನೆ. ಅದರಿಂದ ಅವರು ಕರ್ಕೊಂಡೋಗಿದ್ದಾರೆ. ಇಲ್ಲೇ ಮೈಸೂರು ಅವ್ರ ಮಗಳು ಮನೇನೂ ಇರೋದು, ಅಲ್ಲಿಗೆ ಕರ್ಕೊಂಡೋಗಿದ್ದಾರೆ. ಅಲ್ಲಿವರೆಗೆ ಒಂದು 2 ಸ್ಯಾರಿ ತೊಗೊಂಡಿದ್ನಲ್ಲ, ಬ್ಲೌಸ್ ಹೊಲ್ಸೋಕ್ಕೆ ಊರಲ್ಲೇ ಇಟ್ಟಿದ್ದೆ ಸೀರೆನ. ಅದನ್ನು ಕೂಡ ನಮ್ಮ ಅತ್ತೆ ತಗೊಬಂದು ಕೊಟ್ಬಿಟ್ಟು ಹೋದ್ರು. ಹಾಗೆ ಅವರೇ ಮಟನ್ ಸಾಂಬಾರು ಕೂಡ ಮಾಡ್ಕೊಂಡು ಬಂದಿದ್ರು, ಅದನ್ನು ಕೂಡ ಕೊಟ್ಟು ಹೋದ್ರು. ನಾನು ರೈಸ್ ಮಾಡ್ಕೊಂಡು ಊಟ ಮಾಡಾಯಿತು. ಸಂಜೆಗೆ ಸ್ವಲ್ಪ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿಗೆ ಬಂದರೆ ಅವರು ಹಣ್ಣಾಗಿರ್ಬೋದು, ಸಾಂಬಾರಿದ್ದರೆ ಸಾಂಬಾರು ಮಾಡ್ಕೊಂಡು ತಗೊಬರ್ತಾರೆ. ಅವನಿಗೆ ಏನೇನು ಇಷ್ಟ ಪಾಪುಗೆ ಅದೆಲ್ಲ ತಂದ್ಕೊಟ್ಬಿಟ್ಟು ಹೋಗ್ತಾರೆ. ಅವನೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಾವ ಬೇಕು, ಅತ್ತೆ ಬೇಕು ಅಷ್ಟೇ. ಅವನಿಗೆ ಯಾವಾಗಲೂ ಅಷ್ಟೊಂದು ಇಷ್ಟಪಡ್ತಾನೆ ಅವರನ್ನು. ನಾನು ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, 1-2 ಸ್ಯಾರಿ ತೊಗೊಂಡಿದ್ದೆ ನಾನು, ಅದನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇದು ಕಾಟನ್ ಸ್ಯಾರಿ. ಹಾಗೆ ಇದು ಒಂದು ಸ್ಯಾರಿ. ಇದು ಆ್ಯಕ್ಚುಲಿ ನಾನು ಇನ್ನೂ ಬ್ಲೌಸು ಹೊಲಿಸಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಸುಮ್ಮನೆ ಬೇರೆ ಬ್ಲೌಸ್ಗೆ ವೇರ್ ಮಾಡಿದ್ದೆ, ಹೇಗೆ ಕಾಣಿಸುತ್ತೆ ಅಂತ. ಚೆನ್ನಾಗಿ ಕಾಣಿಸ್ತಿತ್ತು, ತೋರಿಸ್ತೀನಿ. ಈ ಸ್ಯಾರಿಗೆ ಈ ಬ್ಲೌಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ, ವರ್ಕ್ ಇದೆ. ಇದನ್ನ ನಾನು KR ನಗರದಲ್ಲೇ G7 ಅಂತ ಇದೆ, ಅದರಲ್ಲಿ ತಗೊಂಡಿರೋದು. ಫುಲ್ಲು ಈ ಥರ ಟ್ರಾನ್ಸ್ಪರೆಂಟ್ ಐತೆ, ಚೆನ್ನಾಗೈತೆ, ತುಂಬ ಚೆನ್ನಾಗಿದೆ ನೋಡಿ.
ಚೆನ್ನಾಗಿ ಕಾಣಿಸುತ್ತೆ. ನಾನು ವೇರ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ಒಂದು ಫಂಕ್ಷನ್ ಇದೆ, ಅದಕ್ಕೆ ವೇರ್ ಮಾಡ್ಕೊತೀನಿ ಅವಾಗ. ಬ್ಲೌಸು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಫುಲ್ಲು ವರ್ಕು ಈ ಥರ. ಇದು ಒಂದು ಕಾಟನ್ ಸ್ಯಾರಿ, ಇದು ಮಂಡ್ಯದಲ್ಲಿ ತಗೊಂಡಿದ್ದು. ಇದು ಕೂಡ ತುಂಬ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ಗೆ ಕಾಟನ್ ಸೀರೆಗಳಂದರೆ ತುಂಬ ಇಷ್ಟ, ಯಾವಾಗಲೂ ಅದೇ ಥರ ಅಂತಾರೆ. ಇದು ಬ್ಲೌಸ್ ಕೂಡ ಓಪನ್ ಮಾಡಿ ನೋಡಿಲ್ಲ ನೋಡಿ, ಇದರಲ್ಲೇ ಬಂದಿದೆ, ಪಿಂಕ್ ಕಲರೇ ಇರೋದು. ನೋಡೋಣ ಬ್ಲೌಸ್ ಹೊಲಿಯಕ್ಕೆ ಕೊಡಬೇಕು, ಯಾವ ಥರ ಹೊಲಿಸ್ಕೋತೀವಿ ಅದ್ರ ಮೇಲೆ. ಕಾಟನ್ ಸ್ಯಾರಿ ಈ ಸೆಕೆ ಟೈಮಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ಲು ದೊಡ್ಡ ಸ್ಯಾರಿ ಇದಂತೂ. ನೋಡಿ ಪ್ಯಾಟ್ರನ್ ಫುಲ್ಲು ಪ್ಯೂರ್ ಕಾಟನ್, ಸಕ್ಕತ್ತಾಗಿದೆ ಸ್ಯಾರಿ. ಅತ್ತೆ ಮಾವ ಫೋನ್ ಮಾಡಿದ್ರು, ಬಾ ಪಾಪು ಕರ್ಕೊಂಡು ಹೋಗುವಂತೆ ಅಂತ. ನಾನು ಹೋಗ್ತಾ ಇದ್ದೀನಿ. ಹಾಗೆ ನಮ್ಮ ಲೇಔಟ್ ಒಳಗಡೆ ಇದೊಂದು ಹೊಸ ವಿವೇಕಾನಂದ ಫಾರ್ಮ್ ಅಂತಿದೆ, ಸಕ್ಕತ್ತಾಗಿದೆ ನೋಡೋದಕ್ಕೆ. ಒಳಗಡೆ ಹೋಗಿ ಒಂದೇ ವೀಡಿಯೋ ಮಾಡ್ತೀನಿ, ಹಾಕ್ತೀನಿ. ನಮ್ಮ ಅತ್ತೆ ಮಾವ ಪಾಪುಗೆ ಎಳ್ನೀರು ಕೇಳಿದಂತೆ ಕೊಡಿಸ್ಬಿಟ್ಟು ಹೋದರು. ಥ್ಯಾಂಕ್ ಯು ಫಾರ್ ವಾಚಿಂಗ್.